ರೆಡ್ಡಿವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಬಳ್ಳಾರಿಯಲ್ಲಿ ಜೋರಾಯಿತು ರೆಡ್ಡಿ ವರ್ಸಸ್ ರೆಡ್ಡಿ ವಾರ್. ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಮತ್ತೊಂದು ಸಮರ. ಬ್ಯಾನರ್ ಗಲಾಟೆಯ ಬಳಿಕ ಜನಾರ್ದನ್ ರೆಡ್ಡಿ ವಿರುದ್ಧ ಕೆಂಡ. ಜನಾರ್ದನ್ ರೆಡ್ಡಿ ವಿರುದ್ಧ ಸಿಡಿದೆದ್ರ ಭರತ್ ರೆಡ್ಡಿ. ಗಾಲಿ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಪ್ತರು ಸಿಟ್ಟಾದ್ರ. ರಾಜಕೀಯ ಕಿಚ್ಚಿಗೆ ಬಲಿಯಾಯ್ತಾ ರೆಡ್ಡಿ ಕನಸಿನ ಮನೆ. ಸ್ಪೇನ್ ನ್ಯೂಸ್ ಕನ್ನಡದಲ್ಲಿ ರೆಡ್ಡಿಸ್ ಸಮರದ ಕಂಪ್ಲೀಟ್ ಸ್ಟೋರಿ. ಏನಾಯ್ತು? ಜನವರಿ 2ನೇ ತಾರೀಕು ಮಧ್ಯರಾತ್ರಿಯಲ್ಲಿ ನಡೆದಿರುವ ಒಂದು ಘಟನೆ. ಮಧ್ಯರಾತ್ರಿ ಅಲ್ಲ, ಒಂದು 9-10 ಗಂಟೆಗೆ ನಡೆದಿರುವಂಥ ಘಟನೆ. ಏನು ಘಟನೆ ನಡೀತು? ಜನವರಿ 2ನೇ ತಾರೀಕು ಅಂತಂದರೆ ಬ್ಯಾನರ್ ಗಲಾಟೆ ನಡೆಯುತ್ತೆ. ಬ್ಯಾನರ್ ಗಲಾಟೆಯಲ್ಲಿ ಒಂದು ಯುವಕನ ಹೆಣ ಬೀಳುತ್ತೆ. ಅಲ್ಲಿ ಜನಾರ್ದನ್ ರೆಡ್ಡಿಯವರ ಮನೆಯ ಮುಂದಗಡೆ ಇಲ್ಲಿ ಯಾರು ಬ್ಯಾನರ್ ಕಟ್ಟಬೇಡ್ರಪ್ಪ, ಬೇರೆ ಕಡೆ ಕಟ್ಟುಗಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳುತ್ತಾರೆ. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರಿದವರು, ಭರತ್ ರೆಡ್ಡಿ ಕಾಂಗ್ರೆಸ್ನ MLA. ಭರತ್ ರೆಡ್ಡಿಯ ಪರಮಾಪ್ತ ಸತೀಶ್ ರೆಡ್ಡಿ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಕಟ್ತೀನಿ ಎನ್ನುವಂತಹ ಒಂದು ಹಠವನ್ನು ಹಿಡಿತಾರೆ. ಅಲ್ಲಿ ಕಟ್ಟದ ಬೇಡ ಅಂತ ಹೇಳಿ ಬಿಜೆಪಿಯ ಸಾಕಷ್ಟು ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ವಿರೋಧ ವ್ಯಕ್ತಪಡಿಸಿದ ನಂತರ ನಡೆದಿರುವಂತಹ ಒಂದು ದುರ್ಘಟನೆ ಅದು ಕಾಂಗ್ರೆಸ್ನ ಕಾರ್ಯಕರ್ತನ ಜೀವವನ್ನ ತೆಗೆದುಕೊಳ್ಳುತ್ತೆ. ಗಲಾಟೆ ಜಾಸ್ತಿ ಆಗುತ್ತೆ. ಅಲ್ಲಿರುವಂತಹ ಜನರನ್ನ ನಿಯಂತ್ರಣ ಮಾಡ್ಲಿಕ್ಕಾಗೋದಿಲ್ಲ. ಆ ಕ್ಷಣಕ್ಕೆ ಒಬ್ಬನ ಒಂದು ರಿವಾಲ್ವರ್ ಇಂದ ಒಂದು ಸೌಂಡ್ ಬರುತ್ತೆ, ಢಮ್ ಅಂತ ಹೇಳಿ. ಆ ಒಂದು ಢಮ್ ಅನ್ನೋವಂತಹ ಸೌಂಡಿಗೆ ಒಬ್ಬರ ಹೆಣ ಬೀಳುತ್ತೆ. ಅಂದ್ರೆ ಗುಂಡು ಎದೆಗೆ ಬಂದು ನಾಟ್ಕೊಳ್ಳುತ್ತೆ ಬೆನ್ನಿನ ಮೂಲಕ. ಹೀಗಾಗತ್ತೆ. ಅದಾದ ನಂತರ ಬಳ್ಳಾರಿ ಹತ್ಕೊಂಡು ಉರಿಯುತ್ತೆ. ಕೊತ ಅಂತ ಅಂದರೆ ಕುದಿಯೋಕೆ ಶುರುವಾಗುತ್ತೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಿಚ್ಚು ಅಲ್ಲಿಂದ ಹೆಚ್ಚಾಗುತ್ತೆ. ಆಗ ಭರತ್ ರೆಡ್ಡಿ ಕಡೆಯವರು ಹೇಳುತ್ತಾರೆ ನಮ್ದೇನು ತಪ್ಪಿಲ್ಲ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರು ಹೇಳುತ್ತಾರೆ ಆ ಗುಂಡು ನನಗೆ ಬೀಳಬೇಕಾಗಿತ್ತು, ರಾಜಶೇಖರನಿಗಲ್ಲ ಅಂತ. ರಾಜಶೇಖರ ಯಾರು? ಕಾಂಗ್ರೆಸ್ನ ಕಾರ್ಯಕರ್ತ. ಆತನನ್ನು ಒಂದು ಕಡೆ ಬ್ಯಾನರ್ ಗಲಾಟೆ ತೋರಿಸ್ತಿದ್ದೀವಿ, ಮಧ್ಯದಲ್ಲಿ ರಾಜಶೇಖರ ಸತ್ತಿರುವಂತಹ ವ್ಯಕ್ತಿಯನ್ನು ತೋರಿಸ್ತಾ ಇದ್ದೀವಿ. ಇವತ್ತು ನಡೆದಿರುವಂತಹ ಘಟನೆಯನ್ನು ತದಾದ ನಂತರ ತೋರಿಸ್ತಿದ್ದೀವಿ. ಸ್ಕ್ರೀನ್ ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಏನಾಗುತ್ತೆ? ರಾಜಶೇಖರನ ಬಲಿಯಾಗುತ್ತೆ. ರಾಜಶೇಖರನ ಗುರಿ ಮಾಡಿಸ್ಕೊಂಡು ಹೊಡೆದಿರುವಂಥ ಗುಂಡಲ್ಲ ಅನ್ನೋದು ಗೊತ್ತಾಗುತ್ತೆ. ತದಾದ ನಂತರ ಅದು ಬೇರೆಯವರು ನನಗೆ ಬರುವಂತಹ ಗುಂಡಾಗಿತ್ತು, ಅದು ರಾಜಶೇಖರನ ಪಾಲಾಗಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಸಖತ್ತಾಗಿ ಸೌಂಡನ್ನು ಮಾಡ್ತಾರೆ. ತದಾದ ನಂತರ ಜನಾರ್ದನ್ ರೆಡ್ಡಿ ಅವರನ್ನ ದ್ವೇಷ ಮಾಡ್ತಾ ಇದ್ದಂತಹ ಶ್ರೀರಾಮುಲು ಕೂಡ ಜನಾರ್ದನ್ ರೆಡ್ಡಿ ಅವರ ಸಪೋರ್ಟಿಂಗ್ ನಿಂತುಕೊಳ್ತಾರೆ. ಇಬ್ಬರು ಒಂದಾಗ್ತಾರೆ. ಅದಾದ ನಂತರ ಹತ್ಕೊಂಡು ಉರಿಯುತ್ತೆ ಬಳ್ಳಾರಿಯಲ್ಲಿ CID ಅವರು ಬಂದು ತನಿಖೆಗಳನ್ನು ಮಾಡಿ ಅಲ್ಲಿರುವಂತಹ ಸತ್ಯಾಸತ್ಯತೆಗಳನ್ನು ಹೊರಗೆ ತೆಗಿತಾರೆ. ಬಳ್ಳಾರಿಯನ್ನು ಶಾಂತಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಭರತ್ ರೆಡ್ಡಿಯ ಸಹಚರರು ಯಾವುದನ್ನು ಕೇಳ್ತಾ ಇರೋದಿಲ್ಲ. ಭರತ್ ರೆಡ್ಡಿ ಅವ್ರನ್ನ ಸಿದ್ದರಾಮಯ್ಯ ಅವರು ಕೂಡ ಬೈತಾರೆ. ದೆಹಲಿ ಮಟ್ಟಕ್ಕೆ ಹೋಗಿರುವಂತಹ ಸುದ್ದಿ ಅವಶ್ಯಕತೆ ಇತ್ತ? ಚಿಕ್ಕ ಬ್ಯಾನರ್ ಹಾಕುವಂತಹ ಗಲಾಟೆಗೆ ದೊಂಬಿ ಗಲಾಟೆ ಬೇಕಾಗಿತ್ತ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಅಲ್ಲಾಗ್ಲಿಲ್ವಾ? ಬಿಟ್ಟು ಹಾಕಿ, ಬೇರೆ ಕಡೆಗೆ ಜಾಗನೇ ಇರಲಿಲ್ವಾ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕ್ಲಿಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಇಬ್ರು ಕೂಡ ಒಂದು ಮೀಟಿಂಗಲ್ಲಿ ಕೂರಿಸುವಂತಹ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾರೆ. ಆದರೂ ಕೂಡ ಬಳ್ಳಾರಿಯಲ್ಲಿ ಮುಗಿಯೋದಿಲ್ಲ, ತಣ್ಣಗಾಗೋದಿಲ್ಲ.
ಇತ್ತೀಚೆಗೆ ಬಿಜೆಪಿಯವರು ಹೋಗಿ ಸಮಾವೇಶವನ್ನು ನಡೆಸಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ. ಬಿಜೆಪಿಯ ಸಾಕಷ್ಟು ನಾಯಕರಲ್ಲಿ ಹೋಗ್ತಾರೆ, ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ನಿಂತುಕೊಳ್ಳುತ್ತಾರೆ, ಜನಾರ್ದನ್ ರೆಡ್ಡಿ ಅವರ ಪರವಾಗಿ ನಿಂತುಕೊಂಡು ಮಾತನಾಡ್ತಾರೆ, ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾರೆ. ಚಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್, BY ವಿಜಯೇಂದ್ರ, CT ರವಿ, ಸಾಕಷ್ಟು ಜನ ನಾಯಕರು ಹೋಗ್ತಾರೆ, ಅಲ್ಲಿ ಹೋಗಿ ಭೇಟಿಯನ್ನು ಕೊಡ್ತಾರೆ. ತದಾದ ನಂತರ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದರಲ್ಲಿ ಪರ್ಮಿಷನ್ ಸಿಗೋದಿಲ್ಲ. ಎಷ್ಟರ ಮಟ್ಟಿಗೆ ಬಳ್ಳಾರಿ ಭದ್ರತೆಯಿಂದ ಒಳಪಟ್ಟಿದೆ ಅಂತಂದರೆ, ಮಾಧ್ಯಮದವರು ಆ ಒಂದು ಕವರೇಜ್ಗೆ ಹೋಗಿದ್ರು, ಸಮಾವೇಶದ ಕವರೇಜ್ಗೆ ಹೋದಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಅಲ್ಲಿರುವಂತಹ ಪೊಲೀಸರು ಇಟ್ಕೊಂಡಿದ್ರು ಅನ್ನುವಂಥದ್ದು ಸುದ್ದಿ ಕೂಡ ಬರುತ್ತೆ. ಬಳ್ಳಾರಿಯಲ್ಲಿ ಧಗಧಗಿಸ್ತಾ ಇದೆ ರೆಡ್ಡಿ ವರ್ಸಸ್ ರೆಡ್ಡಿ ಕಿಚ್ಚು. ಜನಾರ್ದನ್ ರೆಡ್ಡಿಯ ಕನಸಿನ ಮಾಡೆಲ್ ಹೌಸ್ಗೆ ಬೆಂಕಿ. ಬಳ್ಳಾರಿಯಲ್ಲಿ ಧಗಧಗಿಸ್ತಾ ಇದೆ ರೆಡ್ಡಿ ವರ್ಸಸ್ ರೆಡ್ಡಿ ಕಿಚ್ಚು. ಜನಾರ್ದನ್ ರೆಡ್ಡಿ ಕನಸಿನ ಮಾಡೆಲ್ ಹೌಸ್ಗೆ ಬೆಂಕಿ. ರೆಡ್ಡಿ ಹಾಗೂ ಶ್ರೀರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ ದಗದಗ. ಬರೋಬ್ಬರಿ 73 ಕೋಟಿ ವೆಚ್ಚದಲ್ಲಿ ನಿರ್ಮಿಸ್ತಾ ಇದ್ದಂತಹ ಹೌಸ್ ಕಳೆದ ರಾತ್ರಿ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿರುವಂತಹ ಆರೋಪ. ಕಾಂಗ್ರೆಸ್ನವರೇ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರೆ ಅಂತ ಹೇಳಿ ರೆಡ್ಡಿ ಕಿಡಿ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ರೆಡ್ಡಿ ಆರೋಪ. ಇದು ಬ್ಯಾನರ್ ಗಲಾಟೆ ಆಗುತ್ತೆ. ಬ್ಯಾನರ್ ಗಲಾಟೆಯಲ್ಲಿ ಸಾಕಷ್ಟು ವಿಚಾರಗಳು ಹೊರಗೆ ಬರುತ್ತೆ. ಬಳ್ಳಾರಿ ಯಾವ ರೀತಿ ದಗದಗಿಸ್ತಾ ಇತ್ತು ಅಂತಂದ್ರೆ ಒಂಥರ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇತ್ತಲ್ಲ, ಆ ಒಂದು ಕಾರಣಕ್ಕೆ ನೋಡೋಕ್ಕಾಗ್ತಾ ಇರಲಿಲ್ಲ. ಅವರವರೇ ಕೆಸರೆರ ಚಾಟವನ್ನು ಮಾಡ್ತಾ ಕೂತ್ಕೊಂಡಿದ್ರು. ಅದೆಲ್ಲ ಆದ ನಂತರ ನಿನ್ನೆ ಒಂದು ಘಟನೆ ನಡೆಯುತ್ತೆ. ಒಂದು ಲೆವೆಲ್ಗೆ ತಣ್ಣಗಾಯಿತು, ವಿಚಾರಣೆಗಳು ನಡೀತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ರೆಡ್ಡಿ ವರ್ಸಸ್ ರೆಡ್ಡಿ ಸೈಲೆಂಟ್ ಆಗಿದ್ರು ಅಂತ ಅನ್ಕೊಳ್ಬೇಕಾಗಿರುವಂತಹ ಹೊತ್ತಿನಲ್ಲಿ ಮಾಡೆಲ್ ಹೌಸ್ಗೆ ಬೆಂಕಿ ಇಡಲಾಗುತ್ತೆ. ಏನಿದು ಮಾಡೆಲ್ ಹೌಸ್? ಜನಾರ್ದನ್ ರೆಡ್ಡಿ ಅವರು ಒಂದು ಮಾಡೆಲ್ ಹೌಸ್ ಅನ್ನುವಂತಹ ಒಂದು ಹೌಸನ್ನು ನಿರ್ಮಾಣ ಮಾಡಿರ್ತಾರೆ. ಇನ್ನೂ ಒಂದು ಕಾಮಗಾರಿಕೆ ಹಂತದಲ್ಲಿರುತ್ತೆ. ಹಾಗೆ ಸಾಕಷ್ಟು ಜನ ಪುಂಡ ಪೋಖರಿಗಳಿಗೆ ಅದು ಅಡ್ಡೆಯಾಗೂ ಕೂಡ ಇರುವಂಥದ್ದು. ಸೊ ಅಲ್ಲಿ ಫೋಟೋಶೂಟ್ಗಳಾಗಿರ್ಬೋದು, ರೀಲ್ಸ್ಗಳಾಗಿರ್ಬೋದು ಯಥೋಚ್ಛವಾಗಿ ನಡೀತಾ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಆ ಮಾಡೆಲ್ ಹೌಸ್ ಬಗ್ಗೆ ಸಾಕಷ್ಟು ಜನ ಗಮನ ಕೊಡೋದು ಕೂಡ ಕಮ್ಮಿ ಮಾಡ್ಕೊಂಡಿದ್ರು. ಒಂಥರ ಪಾಳು ಬಿದ್ಕೊಂಡಿತ್ತು ಅದು ಅಂತ ಹೇಳಿದ್ರೆ ನಾನು ತಪ್ಪ ಹೇಳಿಲ್ಲ ಅಂತ ಅಂದ್ಕೊಳ್ತೇನೆ. ನಿನ್ನೇನಾಗುತ್ತೆ, ಒಂದು ಪೆಟ್ರೋಲನ್ನು ಸುರಿದು ಅಲ್ಲಿ ಬೆಂಕಿಯನ್ನು ಇಡಲಾಗತ್ತೆ. ಆಗ ಹತ್ಕೊಂಡಿರುವಂತಹ ಕಿಡಿ ಯಾರ ನಡುವೆ? ರೆಡ್ಡಿ ವರ್ಸಸ್ ರೆಡ್ಡಿಯ ನಡುವೆ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ನನ್ನನ್ನ ಗುಂಡಿಕ್ಕಿ ಸಾಯಿಸ್ಲಿಕ್ಕೆ ನೋಡಿದ್ರು, ಆದರೆ ಕಾಂಗ್ರೆಸ್ ಕಾರ್ಯಕರ್ತ ಪಾಪದವನ್ನ ಬಲಿಯಾಯಿತು. ಇವಾಗ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಇದು ನೇರವಾಗಿ ಕಾಂಗ್ರೆಸ್ನವರೇ ಮಾಡಿರುವಂತಹ ಕೆಲಸ. ಕಾಂಗ್ರೆಸ್ನವರೇ ಭರತ್ ರೆಡ್ಡಿಯ ಆಪ್ತರೇ ಮಾಡಿದ್ದಾರೆ, ಭರತ್ ರೆಡ್ಡಿಯೇ ಮಾಡಿದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಹೇಳಕ್ ಶುರು ಮಾಡಿದ್ರು. ಅಲ್ಲಿ ಹೋಗಿ ಘಟನಾ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿರುವಂತಹ ಸ್ಥಳೀಯ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾರೆ. ಇದು ಡೀಪ್ ಶೋಧ ಕಾರ್ಯ ಅಲ್ಲ, ಮೇಲ್ನೋಟದ ಶೋಧ ಕಾರ್ಯ. ಆ ಶೋಧ ಕಾರ್ಯದಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ಇಲ್ಲಿ ರೀಲ್ಸ್ ಮಾಡುವಂತಹ ಹುಚ್ಚು ಜನರು ಬಂದಿಲ್ಲಿ ಬೆಂಕಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದು ಪ್ರಾಥಮಿಕ ವರದಿ, ಪ್ರಾಥಮಿಕ ತನಿಖೆ. ಸೊ ಅವ್ರು ಹೇಳ್ತಾರೆ, ಸುಮನಾ ಅವರು ಮೇಡಮ್ ಅವ್ರು ಹೇಳ್ತಾರೆ, ನಾವು ಪ್ರಾಥಮಿಕ ತನಿಖೆಯನ್ನು ಮಾಡಿದ್ದೇವೆ, ಡೀಟೇಲ್ಡ್ ಆಗಿ ಹೋಗಲಿಲ್ಲ, ಇನ್ ಡೀಟೇಲ್ಡಲ್ಲಿ ಇದ್ದೇವೆ. ಡೀಪಾಗಿ ಹೋಗಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ ಇನ್ನೊಂತಹ ಮಾತನಾಡ್ತಾರೆ. ಇದು ರೀಲ್ಸ್ನವರ ಹುಚ್ಚಾಟ, ಮತ್ತು ಅಪ್ರಾಪ್ತರು ಬಂದು ಸಿಗರೇಟ್ ಹೊಡೆಯೋದು, ಇಂಥವ್ರದ್ದೆಲ್ಲ ಕೆಲಸಗಳು ನಡೆಯುತ್ತೆ. ಆ ಒಂದು ಕಾರಣಕ್ಕಾಗಿ ಇದನ್ನ ಆಕಸ್ಮಿಕ ಬೆಂಕಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಅದನ್ನೆಲ್ಲ ಕೇರ್ ಮಾಡುವುದಿಲ್ಲ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇದು ಬೇಕು ಅಂತ ಮಾಡಿರುವಂತಹ ಕೆಲಸ. ಯಾರಾದರೂ ಕಿಟಕಿಯ ಗಾಜನ್ನು ಒಡೆದು ಒಳಗೆ ಬಂದು ಅಲ್ಲಿ ಇದು ಏನೋ ಪೆಟ್ರೋಲನ್ನು ಹಾಕಿ ಸುರಿದು ಬೆಂಕಿ ಹಚ್ಚಲಿಕ್ಕೆ ಸಾಧ್ಯವಾ? ಹಾಗೆ ಹೇಗಾಗುತ್ತೆ? ರೀಲ್ಸ್ ಅವರೆಲ್ಲ ಹಾಗೆ ಯಾಕೆ ಮಾಡ್ತಾರೆ ಅಂತ ಹೇಳಿ ಅವ್ರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನೇರ ಭರತ್ ರೆಡ್ಡಿ ಅವರನ್ನ ಬೆಟ್ಟು ಮಾಡಿ ತೋರಿಸ್ತಾ ಇರುವಂತಹ ಜನಾರ್ದನ್ ರೆಡ್ಡಿ.
ಪೊಲಿಟಿಕ್ಸ್ಗೆ ವಿರುದ್ಧವಾಗಿರುವಂಥವ್ರು, ಅಂದರೆ ಪೊಲಿಟಿಕಲ್ ಆಗಿ ಹೇಳಬೇಕು ಅಂತಂದರೆ ವಿರುದ್ಧದಲ್ಲಿ ಇದ್ದವರು ಈಗ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಅವರೇ ಮಾಡಿದ್ದು, ಕಾಂಗ್ರೆಸ್ ಅವರೇ ಈ ಒಂದು ಬಿಲ್ಡಿಂಗ್ಗೆ ಬೆಂಕಿಯನ್ನು ಹಚ್ಚಿದ್ದು ಎನ್ನುವಂಥ ಆರೋಪವನ್ನು ಮಾಡ್ತಾರೆ. ಬರೋಬ್ಬರಿ 73 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಆ ಒಂದು ಬಿಲ್ಡಿಂಗ್ ಅನ್ನ ಸರ್ವನಾಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕಾಂಗ್ರೆಸ್ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ.